ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೇಮ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2025 ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಕ್ವಶನ್ ನಂಬರ್ 8 ಏನಿದೆ, ಸೆಕ್ಷನ್ ಸಿ ಕ್ವಶನ್ ನಂಬರ್ 8 ಅದರಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಆ ಒಂದು ಕ್ವಶನ್ ತಿಳಿಸ್ಕೊಡ್ತೀನಿ. ಸೊ ಇದು ಕೂಡ ಅಷ್ಟೇ, ಡೆಫರ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಯಾವ ತರ ಹೇಳ್ತಾರೆ, ಹೇಗೆ ಆನ್ಸರ್ ಮಾಡಬೇಕು ನೋಡ್ತಾ ಹೋಗೋಣ ಬನ್ನಿ. An entity as an item of plant and machinery acquired on first day of the reporting period for rupees 1 lakh. ನೋಡಿ ಹಂಗಂದ್ರೆ, ಸೊ ಯಾವುದೋ ಒಂದು ಎಂಟಿಟಿ ಏನ್ ಮಾಡಿದೆ, ಒಂದು ಪ್ಲಾಂಟ್ ಅಂಡ್ ಮಿಷನರಿ ಅನ್ನೋ ಅಸೆಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ ಪರ್ಚೇಸ್ ಮಾಡ್ಕೊಂಡ್ ಬಂದಿದೆ ಅಂತ. ಫಸ್ಟ್ ಡೇ ಆಫ್ ದಿ ರಿಪೋರ್ಟಿಂಗ್ ಪೀರಿಯಡ್ ಅಂದ್ರೆ ಫಸ್ಟ್ ಡೇ 1/4 ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟು ರೂಪಾಯಿಗೆ ಅಂದ್ರೆ 1 lakh rupeesಗೆ ಅಕ್ವೈರ್ ಮಾಡ್ಕೊಂಡ್ ಬಂದಿದ್ದಾರೆ. ದಿಸ್ 1 lakh ರೂಪಾಯಿಗೆ ಅಕ್ವೈರ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ, ಅಕ್ವೈರ್ಡ್ ಅಂದ್ರೆ ಪರ್ಚೇಸ್ ಮಾಡಿದ್ದಾರೆ ಅಂತ ಅರ್ಥ. ಎಷ್ಟಕ್ಕೆ? 1 lakh ಪರ್ಚೇಸ್ ಮಾಡಿದ್ದಾರೆ. 1 lakh ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ದಟ್ ಈಸ್ ಕಾಸ್ಟ್ ಆಫ್ ಅಸೆಟ್. ಆ ಪ್ಲಾಂಟ್ ಅಂಡ್ ಮಿಷನರಿಯ ಕಾಸ್ಟ್ ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರೆ 1 lakh rupees ಇನ್ಕರ್ಡ್ ಆಗಿದೆಯಂತೆ. ದಿಸ್ ಇಸ್ ಕಾಸ್ಟ್ ಆಫ್ ಅಸೆಟ್ ನ ಅಮೌಂಟ್ 1 lakh rupees ಕೊಟ್ಟಿರೋದು. ಇಟ್ ಡಿಪ್ರಿಸಿಯೇಟ್ ಅಟ್ 20% ಪರ್ ಆನಮ್ ಆನ್ SLM ಬೇಸಿಸ್. ನೋಡಿ, ಈ ಒಂದು ಅಸೆಟ್ಸ್ ಡಿಪ್ರಿಸಿಯೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 20% ಪರ್ ಆನಮ್ ಆನ್ SLM ಬೇಸಿಸ್. SLM ಅಂದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಅರ್ಥ. ಅಂದ್ರೆ ಪ್ರತಿ ವರ್ಷನೂ ಕೂಡ 20% ಡಿಪ್ರಿಸಿಯೇಷನ್ಸ್ ಇರುತ್ತೆ ಅಂತ ಅರ್ಥ. ಅಂದ್ರೆ ನೀವು ಮೊದಲನೇ ವರ್ಷ ಎಷ್ಟು ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡ್ತೀರಾ, ಸೊ ಅಷ್ಟು ಪ್ರತಿ ವರ್ಷನೂ ಕೂಡ ಅಷ್ಟೇ ಡಿಪ್ರಿಸಿಯೇಷನ್ ಬರುತ್ತೆ ಅಂತ ಅರ್ಥ. SLM ಮೆಥಡ್ ಅಂದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ 20% ಕೊಟ್ಟಿದ್ದಾರೆ. ದಿ ಕ್ಯಾರಿಯಿಂಗ್ ಅಮೌಂಟ್ ಇನ್ ದ ಬ್ಯಾಲೆನ್ಸ್ ಶೀಟ್ ಈಸ್ 80,000. ನೋಡಿ, ಈ ಒಂದು ಮಿಷನರಿ ಅಕ್ವೈರ್ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ಫಸ್ಟ್ ಡೇ ಆಫ್ ದಿ ರಿಪೋರ್ಟಿಂಗ್ ಪೀರಿಯಡ್. ಫಸ್ಟ್ ಡೇ ಅಂದ್ರೆ 1/4 ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 1 lakh rupeesಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ದಿ ಕ್ಯಾರಿಯಿಂಗ್ ಅಮೌಂಟ್ ಆಫ್ ದಿ ಕ್ಯಾರಿಯಿಂಗ್ ಅಮೌಂಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ನೋಡಿ, ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆಯಂತೆ? 80,000 ರೂಪಾಯಿ ಇದೆಯಂತೆ. ಸರಿನಾ? ಕ್ಯಾರಿಯಿಂಗ್ ಅಮೌಂಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದು ಇಯರ್ ಎಂಡ್ ಅಲ್ಲಿ ಸೊ ಎಷ್ಟು ಕ್ಯಾರಿಯಿಂಗ್ ಅಮೌಂಟ್ ಇದೆಯಪ್ಪ ಆ ಒಂದು ಪ್ಲಾಂಟ್ ಅಂಡ್ ಮಿಷನರಿ ಅಂದ್ರೆ 80,000 ರೂಪಾಯಿ ಇದೆ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ದಿ ಟ್ಯಾಕ್ಸಿಯೇಷನ್ ಲಾ ರಿಕ್ವೈರ್ಸ್ ಡಿಪ್ರಿಸಿಯೇಷನ್ ಅಟ್ 30%. ದಟ್ ಈಸ್ ವಾಟ್ ಟ್ಯಾಕ್ಸಿಯೇಷನ್ ಲಾ ಅಂದ್ರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾ ನ ಪ್ರಕಾರ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂದ್ರೆ 30% ಅಂತೆ. ಆನ್ WDV ಬೇಸಿಸ್ ಅಂತ ಹೇಳಿದರೆ, ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಬೇಸ್ ಮೇಲೆ 30% ಡಿಪ್ರಿಸಿಯೇಷನ್ಸ್ ಅನ್ನ ಟ್ರೀಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ದಟ್ ಈಸ್ 30% ಡಿಪ್ರಿಸಿಯೇಷನ್ಸ್ ಏನಿದೆ, ದಿಸ್ ಇಸ್ ಬೇಸ್ಡ್ ಆನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಪ್ರಕಾರ. ಸೊ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಲಾ ನ ಪ್ರಕಾರ 30% ಡಿಪ್ರಿಸಿಯೇಷನ್ಸ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ. ಅಂಡ್ ಟ್ಯಾಕ್ಸ್ ರೇಟ್ ಅವರೇ ಕೊಟ್ಟಿದ್ದಾರೆ, 30% ಆಫ್ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಹೇಳಿದ್ದಾರೆ ಶೋ ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂಡರ್ ಇಂಡ್ AS 12. ಶೋ ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂಡರ್ ಇಂಡ್ AS 12. ನೋಡಿ, ಇಲ್ಲಿ ಯಾವುದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿಲ್ಲ. ಇಂಡ್ AS 12 ಅಂತ ಹೇಳಿದ್ರೆ ಫಸ್ಟ್ DTL ನ ಮಾಡಬೇಕು, ಆಮೇಲೆ CTL ನ ಮಾಡಬೇಕಾಗುತ್ತೆ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂಡ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ. ಬಟ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿನ ಮಾಡಬೇಕೋ ಬೇಡವೋ ಅನ್ನೋದು ಕ್ವಶನ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇದು ಕ್ವಶನ್ ಇರ್ತಕ್ಕಂಥದ್ದು ಏನಿದೆಯಪ್ಪ ಅಂದ್ರೆ, ಪ್ಲಾಂಟ್ ಅಂಡ್ ಮಿಷನರಿಯ ಕಾಸ್ಟ್ 1 ಲಕ್ಷ ಇದೆ. ಡಿಪ್ರಿಸಿಯೇಷನ್ 20% ಕೊಟ್ಟಿದ್ದಾರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ. ಕ್ಯಾರಿಯಿಂಗ್ ಅಮೌಂಟ್ 80,000 ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಬಂದು 30% ಕೊಟ್ಟಿದ್ದಾರೆ. ಟ್ಯಾಕ್ಸ್ ರೇಟ್ 30% ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಒಂದು ಕ್ವಶನ್ಸ್ಗೆ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಇಂಡ್ AS 12 ನ ಪ್ರಕಾರ ಹೋಗ್ತೀರಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎರಡು ಟ್ಯಾಕ್ಸ್ ಬರುತ್ತೆ. ಒಂದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ, ಇನ್ನೊಂದು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ. ಫಸ್ಟ್ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ನಾನು ಆಗ್ಲೇ ಹೇಳಿದಾಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ 4 ಸ್ಟೆಪ್ ಅನ್ನ ಮಾಡಬೇಕು ಅಂತ ಹೇಳಿದೆ. ಸೊ 4 ಸ್ಟೆಪ್ ಅಲ್ಲಿ ಮೊದಲನೇ ಸ್ಟೆಪ್ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಫಸ್ಟ್ ಸ್ಟೆಪ್ ಬಂದು DTL ನ ಮಾಡ್ತೀರಾ ಅಂತ ಹೇಳಿದ್ರೆ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಫಸ್ಟ್ ಮಾಡಬೇಕು. ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬಟ್ ಈ ಒಂದು ಕ್ವಶನ್ಸ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ನೋಡಿ ಕ್ವಶನ್ ಅಲ್ಲಿ ಇಲ್ಲಿ ಹೇಳಿದ್ದಾರೆ ಕ್ಯಾರಿಯಿಂಗ್ ಅಮೌಂಟ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ rupees 80,000. ಸೊ ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. 80,000 ಇದೆ ಅಂತ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸರಿನಾ? ಸೊ ಮಿಷಿನರಿನ ಅಕ್ವೈರ್ ಮಾಡ್ಕೋಬೇಕಾದ್ರೆ ಫಸ್ಟ್ ಡೇ ಆಫ್ ದಿ ರಿಪೋರ್ಟಿಂಗ್ ಪೀರಿಯಡ್ ಅಲ್ಲಿ 1 ಲಕ್ಷ ಇತ್ತು. ಬಟ್ 20% ಡಿಪ್ರಿಸಿಯೇಷನ್ಸ್ ನ ಮಾಡಿಕೊಂಡು ಅವರು ಕ್ಯಾರಿಯಿಂಗ್ ಅಮೌಂಟ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದ್ದಾರೆ. ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ಯಾರಿಯಿಂಗ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 80,000 ರೂಪಾಯಿ ಅವರೇ ಕೊಟ್ಟಿದ್ದಾರೆ. ಡೈರೆಕ್ಟೇ ತಗೊಳ್ಳಿ. ಸಪೋಸ್ ನೀವೇನಾದ್ರೂ
ಸೊ ನಾ ಫಾರ್ಮುಲಾ ಪ್ರಕಾರ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಒರಿಜಿನಲ್ ಕಾಸ್ಟ್ 1 ಲಕ್ಷ ಇದೆ, ಇದರಲ್ಲಿ -20% ಡಿಪ್ರಿಸಿಯೇಷನ್ ಮಾಡಿ 20,000 ಬರುತ್ತೆ. 1 ಲ್ಯಾಕ್ ಅಲ್ಲಿ -20% ಮಾಡಿದ್ರೆ ನಿಮಗೆ 80,000 ಬರುತ್ತೆ, ಸರಿನಾ. ಬಟ್ ಅಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಏನು ಹೋಗ್ಬೇಡಿ. ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ತಗೊಳ್ಳಿ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಕ್ಯಾರಿಯಿಂಗ್ ಅಮೌಂಟ್ 80,000 ಕೊಟ್ಟಿದ್ದಾರೆ, ಹಾಗಾಗಿ ನಾನು 80,000 ತಗೊಂಡಿದ್ದೀನಿ. ಇದು ಸ್ಟೆಪ್ 1. ಎರಡನೇ ಸ್ಟೆಪ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನಿಮಗೆ ಗೊತ್ತು ಟ್ಯಾಕ್ಸ್ ಬೇಸ್ ನ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಅಸೆಟ್, ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್. ಆಸ್ ಪರ್ ಟ್ಯಾಕ್ಸ್ ಅಂದ್ರೆ ಆಸ್ ಪರ್ IT, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನ ಪ್ರಕಾರ ಎಷ್ಟು ಡಿಪ್ರಿಸಿಯೇಷನ್ಸ್ ಇದೆ ನೋಡ್ಕೋಬೇಕು. ದಿಸ್ ಈಸ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಡಿಪ್ರಿಸಿಯೇಷನ್ ತೋರಿಸಬೇಕಾಗುತ್ತೆ. ಸೊ ಈಗ ನೀವು ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಕಾಸ್ಟ್ ಆಫ್ ಅಸೆಟ್ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಕಾಸ್ಟ್ ಆಫ್ ಅಸೆಟ್ ಅಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಅಕ್ವೈರ್ ಮಾಡ್ಕೋಬೇಕಾದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ದಟ್ ಈಸ್ ಕಾಸ್ಟ್ ಆಫ್ ಅಸೆಟ್ ಬಂದು 1 ಲ್ಯಾಕ್ ರುಪೀಸ್ ಇದೆ. ದಟ್ ಈಸ್ 1 ಲ್ಯಾಕ್ ರುಪೀಸ್ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ತಗೋಬೇಕು. ಇಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ ನೋಡಿ, ಟ್ಯಾಕ್ಸ್ ಲಾ ರಿಕ್ವೈರ್ಸ್ ಡಿಪ್ರಿಸಿಯೇಷನ್ ಆನ್ 30%. ಸೊ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ನ ಪ್ರಕಾರ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಇದೆಯಪ್ಪ, 30% ಡಿಪ್ರಿಸಿಯೇಷನ್ಸ್ ಇದೆ. ಸೊ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ ಆಸ್ ಪರ್ ಟ್ಯಾಕ್ಸ್ ಅಥವಾ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಅಂತೆ, 30% ಡಿಪ್ರಿಸಿಯೇಷನ್ಸ್ ಅಂತೆ. ಯಾವ್ದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ಕೊಡೋದಪ್ಪ ಅಂತ ಹೇಳಿದ್ರೆ ಕಾಸ್ಟ್ 1 ಲ್ಯಾಕ್ ರುಪೀಸ್ ಏನಿದೆ, ಸೊ ಈ 1 ಲ್ಯಾಕ್ ಮೇಲೆ ನಾವು 30% ಅನ್ನ ಮಾಡ್ಕೋಬೇಕು. 30% ಅನ್ನ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ 30,000 ಸಿಗುತ್ತೆ. ಸೊ ಈಗ ನೀವು ಈ 1 ಲ್ಯಾಕ್ ರುಪೀಸ್ ಅಲ್ಲಿ 30,000 ನ ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಟ್ಯಾಕ್ಸ್ ಬೇಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ 70,000 ರುಪೀಸ್ ನನಗೆ ಟ್ಯಾಕ್ಸ್ ಬೇಸ್ ಬರುತ್ತೆ. ಸೊ ಇದು ಸೆಕೆಂಡ್ ಒನ್ ಟ್ಯಾಕ್ಸ್ ಬೇಸ್ ಅಂತ ಕರಿತೀವಿ. ಎರಡನೇದು ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳೋದು. ಕ್ಯಾರಿಂಗ್ ಅಮೌಂಟ್ ಅವರೇ ಕೊಟ್ಬಿಟ್ಟಿದ್ದಾರೆ, ಸೊ ನಾನು ಅದನ್ನೇನು ಕ್ಯಾಲ್ಕುಲೇಷನ್ಸ್ ಮಾಡಿಲ್ಲ. ಸೊ ಟ್ಯಾಕ್ಸ್ ಬೇಸ್ ಅನ್ನ ನಾವು ಈಗ ಮಾಡ್ಕೋಬೇಕು. ಕಾಸ್ಟ್ ಆಫ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಪ್ರಕಾರ ಎಷ್ಟು ಕೊಟ್ಟಿದ್ದಾರೋ ಅದೇ ತಗೋಬೇಕು. ಸೊ ನೆಕ್ಸ್ಟ್ ಮೂರನೇದು ಬಂದು ನಾವೇನ್ ಕ್ಯಾಲ್ಕುಲೇಷನ್, ಸೆಕೆಂಡ್ ಒನ್ ಟ್ಯಾಕ್ಸ್ ಬೇಸ್, ಇವೆರಡು ಕ್ಯಾಲ್ಕುಲೇಟ್ ಮಾಡಿದ್ರ ಅಂದ್ರೆ ಥರ್ಡ್ ಒನ್ ನೀವೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್, ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಮಾಡಬೇಕು. ಸೊ ಇದು ವೆರಿ ಸಿಂಪಲ್. ನೀವು ಫಸ್ಟ್ ಎರಡು ಸ್ಟೆಪ್ ಮಾಡಿದ್ರ ಅಂದ್ರೆ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಬರುತ್ತೆ. ಹೇಗಪ್ಪ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್, ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಸಿಗುತ್ತೆ. ಸೊ ಈಗ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಕ್ಯಾರಿಯಿಂಗ್ ಅಮೌಂಟ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ 80,000 ಕೊಟ್ಟಿದ್ದಾರೆ, 80,000 ಮೈನಸ್ ಟ್ಯಾಕ್ಸ್ ಬೇಸ್ ಬಂದು ಸೆಕೆಂಡ್ ಸ್ಟೆಪ್ ಅಲ್ಲಿ 70,000 ಇದೆ. ಸೊ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಇರೋದು ಕ್ಯಾರಿಯಿಂಗ್ ಅಮೌಂಟ್, ಸೆಕೆಂಡ್ ಸ್ಟೆಪ್ ಅಲ್ಲಿ ಇರೋದು ಟ್ಯಾಕ್ಸ್ ಬೇಸ್. 80,000 ಮೈನಸ್ 70,000 ಮಾಡಿದ್ರೆ ಸೊ ನಿಮಗೆ ಸೊ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 10,000 ಬರುತ್ತೆ. ದಿಸ್ ಇಸ್ ಥರ್ಡ್ ಸ್ಟೆಪ್. ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಅನ್ನ ನೀವು ಹೀಗೆ ಮಾಡಬೇಕಾಗತ್ತೆ. ಸೊ ಕ್ಯಾರಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್, ಯು ವಿಲ್ ಗೆಟ್ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್. ನೆಕ್ಸ್ಟ್ ಫೋರ್ತ್ ಒನ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಕ್ಯಾಲ್ಕುಲೇಷನ್ ಆಫ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ನೋಡಿ ಈಗ ನೀವು 4ನೇ ಸ್ಟೆಪ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಮಾಡಬೇಕು. ಏನ್ ಫಾರ್ಮುಲಾ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ನೋಡಿ, ನೀವು DTL ನ ಮಾಡ್ತೀರಾ ಅಂತ ಹೇಳಿದ್ರೆ ಈ ಫಾರ್ಮುಲಾ ಗೊತ್ತಿಲ್ಲ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಮಾಡಿದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಈಗ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. DTL ಈಕ್ವಲ್ಸ್ ಥರ್ಡ್ ಸ್ಟೆಪ್ ಅಲ್ಲಿ ಟ್ಯಾಕ್ಸಬಲ್ ಟೆಂಪೊರರಿ ಡಿಫರೆನ್ಸ್ 10,000 ಬಂದಿದೆ. 10,000 ಇಂಟು ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲಿ 30% ಕೊಟ್ಟಿದ್ದಾರೆ. ಸೊ 30%, 10,000 ಮೇಲೆ 30% ಅನ್ನ ಮಾಡಿದ್ರೆ
ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ DTL ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ₹3,000 ಬರುತ್ತೆ. ಇದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈಗ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಒಂದು, ಸರಿನಾ? ಸೊ ಇನ್ನೊಂದು ನಿಮಗೆ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಯಾವಾಗ ಇಂಡಿಯಸ್ 12 ಅಂತ ಹೇಳಿದ್ರೆ DTL ಮಾಡಿ CTL ಮಾಡಿ ಅಂತ ಹೇಳಿದೆ. ಬಟ್ ನೀವು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಕ್ವಶನ್ ಅಲ್ಲಿ ಕೊಟ್ಟಿರಬೇಕು. ಇಲ್ಲಿ ಕ್ವಶನ್ ಪೂರ ನೀವು ಓದಿ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ಹಾಗಾಗಿ ನೀವು ಯಾವಾಗ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬೇಡಿ. ಬರೀ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮಾತ್ರನೇ ಕ್ಯಾಲ್ಕುಲೇಷನ್ ಮಾಡಿ. ಈ 4 ಸ್ಟೆಪ್ ಅನ್ನು ಯೂಸ್ ಮಾಡ್ಕೊಂಡು ಮಾಡಿ. ಸ್ಟೆಪ್ 1 ಕ್ಯಾರಿಯಿಂಗ್ ಅಮೌಂಟ್, ಸ್ಟೆಪ್ 2 ಟ್ಯಾಕ್ಸ್ ಬೇಸ್, ಸ್ಟೆಪ್ 3 ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್, ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ. ಈ 4 ಸ್ಟೆಪ್ ಮಾಡಿದಾದ್ಮೇಲೆ ನೀವು ಸೆಕ್ಷನ್ ಸಿ ಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಜರ್ನಲ್ ಎಂಟ್ರಿಯನ್ನ ಕಂಪಲ್ಸರಿ ಪಾಸ್ ಮಾಡಲೇಬೇಕು. ಕಾಮನ್ ಜರ್ನಲ್ ಎಂಟ್ರಿ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ನೀವೆಲ್ಲೇ ಮಾಡಿದ್ರು ಇದೇ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಯಾವ ತರ ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಈ ತರ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಒಂದು ಕಾಮನ್ ಇದ್ದೇ ಇರುತ್ತೆ. ಸೊ ಡೇಟ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್. ಸೊ ಡೇಟ್ ಯಾವಾಗಲೂ ಕೂಡ ಇಯರ್ ಎಂಡ್ ಅಂತಾನೆ ತಗೊಳ್ಳಿ. ಪರ್ಟಿಕ್ಯುಲರ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಇನ್ಫಾರ್ಮೇಶನ್ ಬರ್ಕೋಬೇಕಪ್ಪ ಅಂದ್ರೆ ನೋಡಿ, ಒಂದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಆದ್ರೆ ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ ಅಂತ ಬರ್ಕೊಳ್ಳಿ. ಎಲ್ಲದಕ್ಕೂ ಇದೇ ಇರುತ್ತೆ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಗೆ ಜರ್ನಲ್ ಎಂಟ್ರಿ ಇದು ಕಾನ್ಸ್ಟೆಂಟ್. ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್. ನಿಮ್ಗೆ ಎಷ್ಟು ಬಂದಿದೆ DTL 3,000 ಬಂದಿದೆ, 3,000 ಹಾಕೊಳ್ಳಿ. ನರೇಷನ್ ಬೀಯಿಂಗ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ರೆಕಾರ್ಡೆಡ್ ಅಂತ ಬರೆದ್ರೆ ಸಾಕಾಗುತ್ತೆ. ಇದು ಕಾನ್ಸ್ಟೆಂಟ್ ಜರ್ನಲ್ ಎಂಟ್ರಿ ಡೆಫರ್ಡ್ ಟ್ಯಾಕ್ಸ್ ಇರೋದು. ಸಪೋಸ್ ಡೆಫರ್ಡ್ ಟ್ಯಾಕ್ಸ್ ಬದಲು ಕರೆಂಟ್ ಟ್ಯಾಕ್ಸ್ ಏನಾದ್ರು ಮಾಡ್ಬಿಟ್ಟಿದ್ರೆ ನೀವು ಇಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತೀರಾ ಅಂದ್ರೆ ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ ಅಂತ ಬರೀತೀರಾ ಅಷ್ಟೇ, ಸರಿನಾ? ಸೊ ಇದು ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಹಾಗೆ ಲೈಕ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.